ಅಭಿವೃದ್ಧಿಯ ಹರಿಕಾರ ಶಾಮನೂರು ಶಿವಶಂಕರಪ್ಪ ಇನ್ನು ನೆನಪು ಮಾತ್ರ ಬಾರದೂರಿಗೆ ಶಾಮನೂರು ಪಯಣ ಬೆಳೆಸಿದ್ದಾರೆ. ಅವರ ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಗಣ್ಯರು ಅಂತಿಮ ದರ್ಶನವನ್ನ ಪಡೀತಾ ಇದ್ದಾರೆ. ಸಾರ್ವಜನಿಕರು ಕೂಡ ಆಗಮಿಸ್ತಾ ಇದ್ದಾರೆ. ಶಾಮನೂರು ಸಾಧನೆಯನ್ನ ನೆನೆದು ಜಿಲ್ಲೆಯ ಜನ ಭಾವುಕರಾಗಿದ್ದಾರೆ. ಶಾಮನೂರು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಜಿಲ್ಲೆಯ ಜನ. ಇದಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿರೋದನ್ನ ನಾವು ಗಮನಿಸಬಹುದು. ಜೊತೆಗೆ ಮೆರವಣಿಗೆ ಹಂತದಲ್ಲೂ ಕೂಡ ಸಾಕಷ್ಟು ಜನ ಸಾಥ್ ಕೊಟ್ಟಿದ್ರು. ಆ ಜನಸಾಗರವೇ ಅವ್ರ ಮೇಲಿರುವಂತ ಅಭಿಮಾನ ಎಂಥದ್ದು ಅನ್ನೋದನ್ನ ಸಾರಿ ಹೇಳುವಂತಿತ್ತು. ಇದೀಗ ಗಣ್ಯರು ಕೂಡ ಒಬ್ಬೊಬ್ಬರಾಗೆ ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಅವರ ಜೊತೆಗಿನ ನೆನಪುಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಎಲ್ಲರೊಂದಿಗೂ ಅವರ ಒಡನಾಟ ಯಾವ ರೀತಿಯಾಗಿತ್ತು, ಒಂದಷ್ಟು ಜನ ಆಪ್ತರು 25-30 ವರ್ಷ ಅವರನ್ನ ನೋಡಿದವರು, ಅವ್ರ ಜೊತೆಗಿದ್ದವರು, ಅವರ ಗುಣ ಹೇಗೆ, ವ್ಯಕ್ತಿತ್ವ ಹೇಗೆ ಅನ್ನೋದನ್ನ ಹೇಳ್ತಾ ಇದ್ರು. ಇದೀಗ ಶಾಮನೂರು ಶಿವಶಂಕರಪ್ಪ ನೆನಪು ಮಾತ್ರ. ನಿನ್ನೆ ದಿನ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ಆಯ್ತು, ನಿಧನರಾದ್ರು ಅಂತ ಗೊತ್ತಾದಾಗ ಅಭಿಮಾನಿಗಳು ಆಸ್ಪತ್ರೆ ಕಡೆಗೆ ದೌಡಾಯಿಸಿದ್ರು. ಅಲ್ಲಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಬೇಕಾಯ್ತು. ಅದಾದ ನಂತರ ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿದೆ. ಸಾರ್ವಜನಿಕರು ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನೇನು ಸಿಎಂ, ಡಿಸಿಎಂ ಎಲ್ಲರೂ ಕೂಡ ಆಗಮಿಸೋರಿದ್ದಾರೆ ಅಂತಿಮ ವಿದಾಯವನ್ನ ಹೇಳೋದಕ್ಕೆ, ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ. ಸೆಷನ್ ಅಲ್ಲೂ ಕೂಡ ಇವರ ವ್ಯಕ್ತಿತ್ವ ಎಂಥದ್ದು, ರಾಜಕೀಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತ ರೀತಿ, 6 ಬಾರಿ ಶಾಸಕರಾಗಿದ್ದಾಗ ಅವರ ಕಾರ್ಯವೈಖರಿ ಹೇಗಿತ್ತು, ಜನರ ಜೊತೆಗಿನ ಒಡನಾಟ, ಜನರ ಪರ ಮಿಡಿತಾ ಇದ್ದಂತ ಅವರ ಹೃದಯ, ಗುಣ, ವ್ಯಕ್ತಿತ್ವ, ಇದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ರು. ಕೊರೋನಾ ಸಂದರ್ಭದಲ್ಲಿ ಅವರು ತಗೊಂಡಿರುವಂತ ಕೆಲ ನಿರ್ಧಾರಗಳು ಜನರ ಬಗ್ಗೆ ಅವ್ರಿಗೆ ಎಂತ ಕಾಳಜಿ ಇತ್ತು ಅನ್ನೋದನ್ನ ತೋರಿಸ್ತಾ ಇತ್ತು. ಹಣ ಇದ್ದ ಮಾತ್ರಕ್ಕೆ ಎಲ್ಲರೂ ಕೊಡ್ತಾರೆ, ಕೊಡುಗೈ ದಾನಿಗಳಾಗಿರ್ತಾರೆ ಅನ್ನೋದಿಲ್ಲ. ಬಟ್ ಶಾಮನೂರು ಶಿವಶಂಕರಪ್ಪನವರು ಹಾಗಿಲ್ಲ. ಮನೆಗೆ ಬಂದವರಿಗೆ, ಸಹಾಯ ಕೇಳಿ ಬಂದವರಿಗೆ ಇಲ್ಲ ಅಂತ ಹೇಳಿದ್ದೇ ಇಲ್ಲ. ನಿನ್ನೆ ದಿನ SDD ಮಾತನಾಡ್ತಾ ಇದ್ರು, ನೀವು ಗಮನಿಸಿರ್ಬೋದು. ಎಷ್ಟೋ ಜನ ವಿದ್ಯಾರ್ಥಿಗಳು ಸ್ಕೂಲ್ ಫೀಸ್ ಕಟ್ಟೋದಕ್ಕಾಗಲ್ಲ ಅಂತ SDD ಅವ್ರ ಹತ್ರ ಹೋಗಿದ್ದಂಥ ಸಂದರ್ಭ ಶಾಮನೂರು ಶಿವಶಂಕರಪ್ಪನವರನ್ನ ರೆಫರ್ ಮಾಡಿರೋದಿದೆಯಂತೆ. ಅವರ ಸ್ಕೂಲ್ ಕಾಲೇಜುಗಳಿಗೆ ಸೇರ್ಕೊಳ್ಳಿ ಅಂತ ಕಳಿಸ್ಕೊಟ್ಟಿರೋದಿದೆಯಂತೆ. ಅಂಥ ಸಂದರ್ಭದಲ್ಲಿ ಅವರನ್ನ ತುಂಬು ಹೃದಯದಿಂದ ಬರಮಾಡ್ಕೊಂಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅಂತ ಸ್ಕಾಲರ್ಶಿಪ್ ಕೂಡ ಇದೆ. ಇದೆಲ್ಲವೂ ಕೂಡ ಯುವ ಪೀಳಿಗೆಗೆ ಅವ್ರು ಕೊಟ್ಟಿರುವಂಥ ಕೊಡುಗೆ. ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಅವರು ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಡಕಾಗಬಾರ್ದು, ವಿದ್ಯಾವಂತ ಸಮಾಜವನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಶಾಮನೂರು ಅವರ ಕೊಡುಗೆ ಬಹಳ ಇದೆ. ಅದೇ ಕಾರಣಕ್ಕೆ ಇವತ್ತು ವಿದ್ಯಾರ್ಥಿಗಳ ದಂಡು ಕೂಡ ಅವರ ಅಂತಿಮ ದರ್ಶನಕ್ಕೆ ಬರ್ತಾ ಇರೋದನ್ನ ಗಮನಿಸಬಹುದು ನಾವು. ಹಿರಿಯ ರಾಜಕಾರಣಿ, ಮಾಜಿ ಸಚಿವರು, ಜನಪ್ರಿಯ ಶಾಸಕರಾಗಿದ್ದಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅತ್ಯಂತ ಆತ್ಮೀಯರಾಗಿದ್ದ ಶ್ರೀ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ಅವರ ಕಾರ್ಯನಿರ್ವಹಣೆ, ಸಮಾಜದ ಏಳಿಗೆಗಾಗಿ ಅವರ ಕಳಕಳಿಯನ್ನು ನಾನು ಅವರ ಅತ್ಯಂತ ಕಂಡಿದ್ದೇನೆ. ದಶಕಗಳ ಕಾಲ ಅವರೊಂದಿಗಿದ್ದ ಒಡನಾಟ, ಸಮಾಜದ ಒಗ್ಗಟ್ಟಿಗಾಗಿ ಅವರ ತುಡಿತ, ಅವರ ನಿರಂತರ ಪ್ರಯತ್ನಗಳನ್ನು ಹತ್ತಿರದಿಂದ ಕಂಡಿದ್ದು ವೈಯಕ್ತಿಕ ಆತ್ಮೀಯ ಹಿರಿಯಣ್ಣನನ್ನು ಕಳೆದುಕೊಂಡಂತಾಗಿದೆ. ಅವರ ನಿಧನದಿಂದ ನಾಡು ಒಬ್ಬ ಹಿರಿಯ ರಾಜಕಾರಣಿಯನ್ನು ಕಳೆದುಕೊಂಡಿದೆ. ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ನಾಯಕನ ಯುಗಾಂತ್ಯವಾಗಿದೆ. ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆಯಿಂದ ರಾಜ್ಯ ರಾಜಕಾರಣಕ್ಕೆ, ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ಜಿಲ್ಲೆಗೆ ಮತ್ತು ವೀರಶೈವ ಲಿಂಗಾಯತ ಮಹಾಸಭೆಗೆ ತುಂಬಲಾರದ ನಷ್ಟವಾಗಿದೆ. ಭಗವಂತನವರ ಆತ್ಮಕ್ಕೆ ಸದ್ಗತಿ ನೀಡಲಿ, ಆ ಕುಟುಂಬ ಸದಸ್ಯರಿಗೆ ಈ ನೋವನ್ನು ತಡೆಯುವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನಮಸ್ಕಾರ.